ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಳೆದ ಕೆಲ ದಿನಗಳ ಹಿಂದಷ್ಟೇ ಬಿಎಂಟಿಸಿ ಬಸ್ ಕಂಡಕ್ಟರ್ಗಳ ಕರ್ಮಕಾಂಡ ಬೆಳಕಿಗೆ ಬಂದಿತ್ತು. ಇದೀಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿರೋದು ಬೆಳಕಿಗೆ ಬಂದಿದೆ. ಕಷ್ಟ ಅಂತ ಬಂದ ರೋಗಿಗಳಿಗೆ ಆಸ್ಪತ್ರೆ ಸಿಬ್ಬಂದಿ ಮರೆ ಎಳೆದಿದ್ದು ಲಕ್ಷ ಲಕ್ಷ ಹಣವನ್ನ ಲೂಟಿ ಮಾಡಲಾಗಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಬಿಎಂಟಿಸಿ ಬಸ್ಸುಗಳಲ್ಲಿ ಪ್ರಯಾಣಿಕರಿಗಾಗಿ ಯುಪಿಐ ಸ್ಕ್ಯಾನರ್ಗಳನ್ನು ಹಾಕಲಾಗಿತ್ತು. ಭಾಷೆ ಬರದ ಪ್ರಯಾಣಿಕರಿಗೆ ತಮ್ಮ ಸ್ಕ್ಯಾನರ್ಗಳನ್ನು ತೋರಿಸಿ ಬಿಎಂಟಿಸಿ ಬಸ್ ಕಂಡಕ್ಟರ್ಗಳು ಲಕ್ಷ ಲಕ್ಷ ಹಣವನ್ನ ದೋಚಿಕೊಂಡಿತ್ತು. ಈ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಬಿಎಂಟಿಸಿ ಅಪರಾಧವೆಸಗಿದ ಕಂಡಕ್ಟರ್ಗಳನ್ನ ಅಮಾನತು ಕೂಡ ಮಾಡಿದ್ರು. ಇದೀಗ ಇಂತಹದ್ದೇ ಘಟನೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ ನಡೆದೇ ಹೋಗಿದೆ. ಆಸ್ಪತ್ರೆಗೆ ರೋಗಿಗಳು ಬರೋದೇ ಕಾಯಿಲೆ ವಾಸಿಯಾಗ್ಲಿ ಅಂತ. ಆಸ್ಪತ್ರೆ ಅಂತ ಅಂದ್ರೆ ಸುಮ್ಮನೆನಾ? ಖರ್ಚು ಕೂಡ ಅಷ್ಟೇ ಇರುತ್ತೆ. ಈಗಂತೂ ಎಲ್ಲಾ ಕಡೆ ಡಿಜಿಟಲ್ ಪಾವತಿಗೆ ಎಲ್ಲರೂ ಕೂಡ ಮೊರೆ ಹೋಗಿದ್ದಾರೆ. ಇದನ್ನೇ ಆಸ್ಪತ್ರೆ ಸಿಬ್ಬಂದಿ ಕೂಡ ಬಂಡವಾಳ ಮಾಡಿಕೊಂಡು ಲಕ್ಷ ಲಕ್ಷ ಹಣವನ್ನ ಲೂಟಿ ಮಾಡಿದ್ದಾರೆ. ರೋಗಿಗಳ ಹಣವನ್ನ ದೋಚಿರುವ ಸಿಬ್ಬಂದಿಗಳ ಕೈ ಚಳಕಕ್ಕೆ ಬರೋಬ್ಬರಿ 23 ಲಕ್ಷ ರೂಪಾಯಿ ಪಂಗನಾಮ ಹಾಕಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ ಯುಪಿಐ ಪಾವತಿಗೆ ಅವಕಾಶ ಕೂಡ ಇದೆ. ಇದಕ್ಕಾಗಿ ಸ್ಕ್ಯಾನರ್ಗಳನ್ನ ಕೂಡ ಇಡಲಾಗಿದೆ. ಆದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಆಸ್ಪತ್ರೆ ಸಿಬ್ಬಂದಿಗಳು ತಮ್ಮ ವೈಯಕ್ತಿಕ QR ಸ್ಕ್ಯಾನರ್ಗಳನ್ನ ಅಳವಡಿಸಿಕೊಂಡಿದ್ದಾರೆ. ತಮ್ಮ ಸ್ಕ್ಯಾನರ್ ಅನ್ನ ತೋರಿಸಿ ರೋಗಿಗಳ ಹಣವನ್ನ ಹಾಕಿಸಿಕೊಂಡಿದ್ದಾರೆ. ಲ್ಯಾಬ್, OPD, ಎಕ್ಸ್ರೇ ವಿಭಾಗಗಳಲ್ಲಿ ವೈಯಕ್ತಿಕ ಸ್ಕ್ಯಾನರ್ ಬಳಸಿಕೊಂಡು 23 ಲಕ್ಷಕ್ಕೂ ಅಧಿಕ ಹಣವನ್ನ ಲೂಟಿ ಮಾಡಿದ್ದಾರೆ. ಆದ್ರೆ ಇತ್ತೀಚೆಗೆ ಈ ವಿಚಾರವಾಗಿ ಅನುಮಾನಗೊಂಡ ಆಸ್ಪತ್ರೆ ಅಧೀಕ್ಷಕ ದೀಪಕ್ ಸಮಿತಿಯನ್ನು ರಚಿಸಿ ತನಿಖೆಯನ್ನ ನಡೆಸಿದ್ದಾರೆ. ತನಿಖೆಯಲ್ಲಿ ಸಿಬ್ಬಂದಿ ಕಳ್ಳಾಟಗಳು ಬಟಾಬೈಲಾಗಿದೆ. ಈ ಬಗ್ಗೆ ದಾಖಲೆಗಳನ್ನು ಕೂಡ ಸಂಗ್ರಹಿಸಿದ ಸಮಿತಿ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದಾರೆ. ಒಟ್ನಲ್ಲಿ ಸ್ಕ್ಯಾನರ್ ಇದ್ರೂ ಅಷ್ಟೇ, ಕ್ಯಾಶ್ ಇದ್ರೂ ಅಷ್ಟೇ, ಭ್ರಷ್ಟಾಚಾರ ಮಾಡೋರು ಎಲ್ಲಿದ್ರು ಕೂಡ ಮಾಡ್ತಾನೆ ಇರ್ತಾರೆ ಅನ್ನೋದು ಈ ಕಾರಣಗಳಿಂದ, ಈ ವಿಚಾರಗಳಿಂದ ಗೊತ್ತಾಗ್ತಾ ಇದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.